ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ನ ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಶಿವರಾತ್ರಿಯ ಸ್ಪೆಷಲ್ ಸ್ವೀಟ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಶಿವರಾತ್ರಿಯ ಸ್ಪೆಷಲ್ ಸ್ವೀಟನ್ನು ಮಾಡಲಿಕ್ಕೆ ಹಾಲು, ನೀರು, ರವೆ, ಹಿಟ್ಟು ಹಾಗೆ ಜಾಸ್ತಿ ಕಷ್ಟಪಡದೆ ಪಾಕ ಇಲ್ಲದೆ ತುಂಬ ರುಚಿಯಾಗಿರುವಂಥ ಈ ಸ್ವೀಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಇದು ಮಣ್ಣಿನ ಹಂಚಿನಲ್ಲಿ ಮಾಡೋದ್ರಿಂದ ನಮ್ಮ ಸ್ವೀಟ್ ತುಂಬಾ ರುಚಿಯಾಗುತ್ತೆ. ಅದಕ್ಕೋಸ್ಕರ ನಾನಿವತ್ತು ಮಣ್ಣಿನ ಹಂಚಿನಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನೋಡ್ರಿ, ಗ್ಯಾಸನ್ನು ಹಚ್ಚಿ ಆ ಹಂಚನ್ನು ಇಟ್ಕೊತಾ ಇದ್ದೀನಿ. ಈ ನೋಡ್ರಿ, ಈಗ ನಾವು ಮಾಡ್ತಿರುವಂಥ ಸ್ವೀಟು ತುಂಬ ಕಡಿಮೆ ಖರ್ಚು, ಹಾಗೆ ಎಲ್ಲರ ಮನೆಯಲ್ಲಿ ಸುಲಭವಾಗಿ ಎಟುಕುವಂಥ ವಸ್ತುನೇ, ಎಲ್ಲರ ಕಿಚನ್ನಲ್ಲಿ ಇರುವಂಥ ವಸ್ತುವಿನಿಂದಲೇ ಇವತ್ತು ನಾನು ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡ್ರಿ ಚುರುಮುರಿ. ಈ ಚುರುಮುರಿಯನ್ನು ನಾವು ಅಳತಿ ಮಾಡಿದ್ರಲ್ಲಿ ಹಾಕೋತಾ ಇದ್ದೀನಿ 4 ಕಪ್ಪಿನಷ್ಟು. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋದು ತುಂಬಾ ಸರಳ, ಹಾಗೆ ಖರ್ಚು ಕೂಡ ತುಂಬ ಕಮ್ಮಿ. 5 ನಿಮಿಷದಲ್ಲಿ ನಾವು ಇವಾಗ ಸ್ವೀಟ್ ತಿನ್ನಬೇಕಂದ್ರೆ ಇವಾಗಲೇ ಮಾಡ್ಕೋಬಹುದು. ಈಗ ನೋಡ್ರಿ, ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರಿಬೇಕ್ರಿ. ಇದಕ್ಕೆ ನೋಡ್ರಿ, ಗೋಡಂಬಿ ಒಂದು 25ರಿಂದ 30ರಷ್ಟು ಗೋಡಂಬಿಯನ್ನು ಹಾಕ್ಕೊಂಡಿನ್ರಿ ನಾ ಇಲ್ಲಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು ಗೋಡಂಬಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ತುಂಬ ಚೆನ್ನಾಗಿರ್ತೈತೆ. ನೀವು ಗೋಡಂಬಿ ಇಲ್ಲದೆ ಕೂಡ ಮಾಡ್ಕೋಬೋದು. ಈಗ ನೋಡ್ರಿ, ಚಲೋತ್ನಾಗ ನಾವು ಹಿಂಗೆ ಸ್ವಲ್ಪ ಹಸಿ ವಾಸನೆ ಹೋಗ್ಲಿರಿ ನಮ್ಮದು, ಅಲ್ಲಿವರೆಗೆ ನಾವು ಹುರ್ಕೊಳ್ಳೋಣ್ರಿ. ಲೋ ಫ್ಲೇಮ್ನಲ್ಲೇ ಹುರ್ಕೊಡ್ರೆ ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗ್ಬೇಡ್ರಿ. ಫ್ಲೇಮನ್ನು ಹೈ ಇಟ್ಟರೆ ಏನಾಗತ್ತೆ ರೀ, ನಮ್ಮ ಈ ಚುರುಮುರಿ ಏನದಾವಲ್ರಿ ಸೀದ್ ಹೋಗ್ತಾವ್ರಿ, ಮತ್ತು ನಮ್ಮ ಗೋಡಂಬಿ ಕೂಡ ಸೀದ್ ಹೋಗ್ತಾವೆ. ಹಾಗಾಗಿ ನಾವು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಹಿಂಗೆ ಹುರ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಮ್ಮ ಚಲೋತ್ನಂಗೆ ಹುರಿದಾಗೈತ್ರೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ. ಈಗ ನೋಡ್ರಿ, ಇಷ್ಟು ನಮ್ಮ ಚುರುಮುರಿ ಅನ್ನೋದು ನೋಡ್ರಿ ಹಿಂಗೆ ಪುಡಿ ಆಗ್ಬೇಕ್ರಿ. ಅದು ನೋಡ್ರಿ ತೊಗೊಂಡ್ರೆ ಹೊರಗೆ ಹಾರೇ ಹೋಗ್ಬಿಡ್ತೀರಿ, ಅಷ್ಟು ಗರಿ ಆಗಿಬಿಟ್ಟತ್ ನೋಡ್ರಿ. ನೋಡ್ರಿ, ಹಿಂಗೆ ಪುಡಿ ಆಗ್ಬೇಕ್ರಿ. ಇದು ಪರ್ಫೆಕ್ಟ್ ಆಗೈತೆ ರೀ. ಇದನ್ನು ತಣ್ಣಗಾಗಕ್ಕೆ ಒಂದು ಪಾತ್ರೆ ಒಳಗೆ ಹಾಕಾಕತ್ತೀನಿ ರೀ, ಅಂದ್ರೆ ಬೇಗನೆ ತಣ್ಣಗಾಗ್ತೈತೆ ರೀ. ಆಲ್ರೆಡಿ ಮೊದಲೊಂದು ಸಲ ನಾನು ಸಾನ್ಗಿ ಹಿಡ್ಕೊಂಡು ಹಾಕ್ಕೊಂಡಿನ್ರಿ, ಅದನ್ನು ನಿಮಗೆ ತೋರಿಸಿಲ್ಲ ರೀ ಸಾನ್ಗಿ ಹಿಡಿದನ್ನು. ಇದು ಕಂಪ್ಲೀಟಾಗಿ ತಣ್ಣಗಾಗಲ್ರ. ಈ ತಣ್ಣಗಾದ ನಂತರ ನೋಡ್ರಿ, ನಾವು ಸಾನ್ಗಿ ಹಿಡಿಬೇಕ್ರಿ ಇದನ್ನು. ಅದು ತಣ್ಣಗಾಗೋದ್ರೊಳಗಾಗಿ ಮುಂದಿನ ರೆಡಿ ಮಾಡೋಣ ಬರ್ರಿ. ಇದಕ್ಕೆ ನೋಡ್ರಿ, 3/4 ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನ್ರಿ ನಾನು. ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳಕತ್ತೀನಿ ರೀ. ಒಂದು 4 ಏಲಕ್ಕಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರೋಣ್ರಿ. ಈಗ ನಾವು ಪೌಡ್ರ್ ರೆಡಿ ಮಾಡ್ಕೊಂಡಾತ್ರ ಇದನ್ನ ಒಂದು ಪಾತ್ರೆಗೆ ತಕ್ಕೊಳ್ಳೋಣ್ರಿ. ಈಗ ನಾವು ಮಾಡ್ಕೊಂಡಿರುವಂಥ ಪೌಡ್ರ್ ಇಷ್ಟು ನೈಸ್ಗಿರ್ಬೇಕು ನೋಡ್ರಿ. ಇದನ್ನೀಗ ಪಕ್ಕಕ್ಕೆ ಇಡ್ರಿ. ಈಗ ನಾವು ಚುರುಮುರಿ ಗೋಡಂಬಿ ಹುರ್ಕೊಂಡಿದ್ವಲ್ರಿ, ಅದು ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ. ಈಗ ಇದನ್ನು ಸಾನ್ಗಿ ಹಿಡ್ಕೊಳ್ಳೋಣ್ರಿ. ನೀವು ಹುರಿದ ಮೇಲೆ ಚುರುಮುರಿನ ಕಂಪಲ್ಸರಿ ಸಾನ್ಗಿ ಹಿಡಿಯೋಕೆ ಬೇಕ್ರಿ. ಇಲ್ಲಂತಂದ್ರೆ ಅದರೊಳಗಿನ ಮಣ್ಣು ಡಸ್ಟ್ ಇರ್ತೈತಲ್ರಿ, ನಾವು ಸ್ವೀಟ್ ಮಾಡಿದಾಗ ಹಾಗೆ ಮಾಡಿದ್ವಿ ಅಂದ್ರೆ ಮಣ್ಣು ಆಗತ್ತೆ ರೀ ಸ್ವೀಟ್. ನಾವು ಮಾಡಿದ್ದೆಲ್ಲ ಸ್ವೀಟ ಖರಾಬ್ ಆಗತ್ತೆ ರೀ. ಅದಕ್ಕೋಸ್ಕರ ಕಂಪಲ್ಸರಿ ನಾವು ಹುರಿದ ಮೇಲೆ ಸಾನ್ಗಿ ಹಿಡಿಯೋಕೆ ಬೇಕು. ಎಷ್ಟೈತೆ ಡಸ್ಟ್ ಐತೆ ನೋಡ್ರಿ, ನಾವು ತೋರ್ಸಕತ್ತೀನಿ ಇಲ್ರಿ ನಿಮಗೆ, ಚೆಲ್ ಬಿಡ್ರಿ ಅದನ್ನು. ಈಗ ಇದನ್ನು ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೀನಿ ನೋಡ್ರಿ. ನಾವು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿದ್ದು ಮಿಕ್ಸಿ ಜಾರ್ ಇತ್ತಲ್ರಿ, ಅದ್ರೊಳಗೆ ಹಾಕ್ಕೊಂಡಿನಿ ರೀ. ಈಗ ನೋಡ್ರಿ, ನಮ್ಮ ಮಿಕ್ಸಿ ಜಾರ ತುಂಬತ್ರಿ. ಇದು ಪೌಡ್ರ್ ಮಾಡಿದ ಮೇಲೆ ಭಾಳ ಕಮ್ಮಿ ಆಗತ್ತೆ. ಇದನ್ನ ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ರವೆ ಥರ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡ ಬರೋಣ್ರಿ. ನೋಡ್ರಿ, ಭಾಳ ಹಿಟ್ಟಿನ ಗತೆ ಮಾಡ್ಕೊಬಾರ್ದ್ರೆ ನಾವು ಸ್ವಲ್ಪ ಜುರಿ ಥರ ಮಾಡ್ಕೊಂಡಿ ನೋಡ್ರಿ. ಇದ್ರೊಳಗೆ ಗೋಡಂಬಿ ಪೀಸಸ್ ಅದ ನೋಡ್ರಿ. ನಾವು ಫುಲ್ ಹಾಕಿವಲ್ರಿ, ಒಂದಿಷ್ಟು ಫುಲ್ಲ ಒಂದಿಷ್ಟು ಓಪನ್ ಹಾಕಿರಿ. ಓಪನ್ ಹಾಕಿದ್ದು ಪೌಡ್ರ್ ಆಗತ್ತೆ, ಫುಲ್ ಹಾಕಿದ್ದು ಸ್ವಲ್ಪ ಪೀಸ್ ಉಳಿತಾವ್ರಿ. ನಾವು ಎದಕ್ಕೆ ಹಂಗೆ ಫುಲ್ ಇರೋದು ಹಾಕಿದ್ನಂದ್ರೆ ನಡಕ್ ನಮಗೆ ಗೋಡಂಬಿ ತಿಂತಾಯಿದ್ರೆ ಸಿಗ್ತೈತಲ್ರಿ ಬಾಯಾಗ, ಭಾಳ ರುಚಿ ಇರ್ತೈತೆ ರೀ. ಅದಕ್ಕೆ ಒಂದಿಷ್ಟು ಓಪನ್ ಮಾಡಿ ಹಾಕಿದ್ದೀನಿ ರೀ, ಒಂದಿಷ್ಟು ಫುಲ್ ಇರೋ ಹಾಕಿದ್ದೀನಿ ರೀ ನಾನು. ಇದನ್ನೀಗ ಒಂದು ಪಾತ್ರೆಗೆ ತಕ್ಕೊಂಡಿನ್ರಿ. ಇದನ್ನೀಗ ಅಳತಿ ಮಾಡ್ಕೊಳ್ಳೋಣ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋದು ಪೂರಾ ಸಿಂಪಲ್ ರೀ, ಕಷ್ಟ ಇಲ್ಲ ರೀ, ಏನೂ ಶ್ರಮನೇ ಇಲ್ಲ, ಮತ್ತು ಎಲ್ಲರಿಗೂ ಇಷ್ಟ ಆಗತ್ತೆ ರೀ. 5 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ರೀ. ಇವಾಗ ಸ್ವೀಟ್ ತಿನ್ಬೇಕಂದ್ರೆ ಇವಾಗ ನೀವು ಮಾಡ್ಕೋಬೋದು ನೋಡ್ರಿ, ಅಷ್ಟು ಸುಲಭವಾಗೈತೆ ರೀ ಇದು ಮಾಡೋದು. ಈಗ ನೋಡ್ರಿ, ಎಲ್ಲ ಅಳತಿ ಮಾಡ್ಕೊಂಡಿನ್ರ ನಾನು. ಇದು ಒಂದು ಕಪ್ಪಿನ ಮೇಲೆ ಸ್ವಲ್ಪ
ಜಾಸ್ತಿ ಆಗೈತೆ ನೋಡ್ರಿ ಇಲ್ಲಿ. ನಿಮ್ಮ ಮೆಜರ್ಮೆಂಟಿನ ಕಪ್ ಇತ್ತಂದ್ರೆ ಅದ್ರಲ್ಲಿ ಅಳತಿ ಮಾಡ್ಕೊರೆ, ನಿಮ್ಮ ಮನೆಯಾಗಿಲ್ಲ ಯಾವ್ದು ಕಪ್ ಐತಿ ಅದರಿಂದ ಅಳತಿ ಮಾಡಿಕೊಡ್ರಿ. ಇದನ್ನಲ್ಲೇ ವಾಪಸ್ ಹಾಕಿದ್ದೀನಿ ರೀ. ಈಗ ಇದಕ್ಕೆ ನಾವು ಸಕ್ರೆ ಪೌಡರ್ ಮಾಡ್ಕೊಂಡಿವಲ್ಲ ರೀ, ಅದನ್ನು ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ. ಈಗ ಇದ್ರೊಳಗೆ ನೋಡ್ರಿ ಒಂದು ಅರ್ಧ ಕಪ್ಪಿನ ಮೇಲೆ 1 ಚಮಚದಷ್ಟು ಹಾಕೊಳಕತ್ತೀನಿ ನೋಡ್ರಿ. ನಾ ಇಲ್ಲ ಇದು ಪರ್ಫೆಕ್ಟ್ ಆಗತ್ತೆ ರೀ ಸ್ವೀಟ್. ಈಗ ಎರಡು ಇದನ್ನು ನಾವು ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೀವಿನ್ನ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕ್ರೆ ಆ ಟೇಸ್ಟ್ ನೋಡಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ ಸ್ವೀಟನ್ನು. ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊರಿ. ಈಗೆಲ್ಲ ನಮ್ಮ ಸ್ವೀಟ್ ಸಕ್ರೆ ಮತ್ತು ಗೋಡಂಬಿ ಚುರುಮುರಿ ಪೌಡ್ರ ಚಲೋ ಹೊತ್ನ್ಯಾಗ ಮಿಕ್ಸ್ ಆತ್ರಿ. ಈಗ ಇದ್ರೊಳಗೆ ನೋಡ್ರಿ ಕೋವಾ ಹಾಕಕತ್ತೀನಿ ರೀ ನಾನು. ಇದು ಮನ್ಯಾಗೆ ಮಾಡಿದ್ದೆ ರೀ ಕೋವಾ. ಎಲ್ಲ ತಿಂದು ಖಾಲಿ ಮಾಡಿ ಇಟ್ಟು ಉಳಿಸ್ಯಾರ್ರಿ ಇದನ್ನು. ಈಗ ಇದ್ರೊಳಗೆ ನಾನು ಸ್ವೀಟ್ ಮಾಡಕತ್ತೀನಿ ರೀ. ಇದನ್ನು ನಿಮಗೆ ಮಾರ್ಕೆಟ್ನಲ್ಲಿ ಆರಾಮಾಗಿ ಸಿಗ್ತೈತೆ ರೀ ಕೋವಾ. ಅದರಿಂದ ನೀವು ಮಾಡ್ಕೋಬೋದು. ಅಕಸ್ಮಾತಾಗಿ ನಿಮಗೆ ಕೋವಾ ಇಲ್ಲ ಅಂತಂದ್ರೆ ನೀವು ಹಾಲು ಹಾಕಿ ಕೂಡ ಮಾಡ್ಕೋಬೋದು. ನಾ ಇಲ್ಲೇ ಕೋವಾದಿಂದನೇ ರೆಡಿ ಮಾಡ್ಕೊಳಕತ್ತೀನಿ ರೀ. ಈಗ ನೋಡ್ರಿ ನಾವು ಒಂದು 3 ಚಮಚದಷ್ಟು ಹಾಕಿದ್ದೀನಿ ರೀ. ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕೋರೆ, ಒಂದೇ ಸಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದೇ ಸಲ ಹಾಕೊಂಡ್ರೆ ಮತ್ತು ಮೆತ್ತಗಾತಂದ್ರೆ ಕಷ್ಟ ಆಗತ್ತೆ ರೀ. ಅದಕ್ಕೆ ಸ್ವಲ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊತ ಮತ್ತೆ ಬೇಕಂದ್ರೆ ಮತ್ತೆ ಸೇರಿಸ್ಕೊರಿ. ಯಾಕಂತಂದ್ರು ಜಾಸ್ತಿ ಹಿಡಿಯಂಗಿಲ್ಲ ರೀ ಇದು. ನಮ್ಮ ಕೋವಾದೊಳಗೂ ಸ್ವಲ್ಪ ಸ್ವೀಟ್ ಇರ್ತೈತೆ ರೀ. ಸ್ವೀಟ್ ಕೋವಾ ರೀ ಅದು. ಹಾಗಾಗಿ ಸ್ವೀಟ್ನ ಇಷ್ಟು ಹಾಕಿನ್ರಿ, ಸಕ್ರೆ ಕಮ್ಮಿ ಹಾಕಿನ್ರಿ. ನೀವು ಕೋವಾ ಹಾಕಂಗಿಲ್ಲ ಹಾಲು ಹಾಕಿ ಮಾಡ್ತೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕೋರಿ. ಈಗ ಇನ್ನೊಂದು 2 ಚಮಚ ಕೋವಾ ಹಾಕಿದ್ದೀನಿ ರೀ ನಾನು. ಹಾಕಿ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ನಾವು ಈಗ ಇಷ್ಟು ಆಗಿ ಬರ್ಬೇಕು ರೀ. ಇದು ಪರ್ಫೆಕ್ಟ್ ಆಗೈತೆ ನೋಡ್ರಿ. ಈಗ ಹಿಂಗೆ ಬರೋವರೆಗೆ ಸ್ವಲ್ಪ ಕೋವಾ ಹಾಕೊಂತಾನೆ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ ರೀ. ಇದ್ರೊಳಗೆ ಹಾಲು ನೀರು ಪಾಕ ಏನೂ ಮಾಡಿಲ್ಲ ನೋಡ್ರಿ. ಆರಾಮಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ರೀ. ಚಿಕ್ಕ ಮಕ್ಕಳು ಕೂಡ ಮಾಡ್ಕೋಬೋದು ರೀ. ಅಷ್ಟು ಈಸಿಯಾಗಿರುವಂಥ ರೆಸಿಪಿ. ಅದು ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡ್ರಿ ಎಲ್ಲ ಒಂದು ಗುಡಿಸ್ಕೊಂಡಿನ್ರಿ. ಈಗ ಪರ್ಫೆಕ್ಟ್ ಆಗೈತೆ ನೋಡ್ರಿ. ಈಗ ನಮಗೆ ಕೈಗೆ ಹತ್ತಕತ್ತೋದಿಲ್ಲ ರೀ. ಹಿಂಗೆ ಕೈಗೆ ಹತ್ತಬಾರ್ದು ನಮಗಂತಂದ್ರೆ ಒಂದು ಚೂರ ತುಪ್ಪ ಹಾಕೋರಿ. ನಿಮ್ಗೆ ಬೇಕಂದ್ರೆ ಇಲ್ಲಾಂದ್ರೆ ಹಂಗೆ ಕೂಡ ಮಾಡ್ಕೋಬೋದು ರೀ. ನಾವು ತುಪ್ಪ ಇರ್ಲಾರ್ದು ಕೂಡ ಮಾಡ್ಕೋಬೋದು ರೀ. ಅಂದ್ರೆ ಒಂದು ಚೂರು ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತೈತೆ ಅಂದ್ಕೊಂಡು ನಾನು ಹಾಕೊಳಕತ್ತೀನಿ ರೀ. ಯಾಕಂದ್ರೆ ನಮ್ಮ ಆಲ್ರೆಡಿ ನಮ್ಮ ಕೋವಾದೊಳಗೆ ಏನೈತಲ್ರಿ ಅದು ತುಪ್ಪದ ಅಂಶ ಇರ್ತೈತೆ ರೀ ಅದ್ರೊಳಗೆ ನಮಗೆ. ಹಾಗಾಗಿ ತುಪ್ಪದ ಅವಶ್ಯಕತೆ ಇಲ್ಲ ರೀ ನಮಗೆ. ನೀವು ಹಾಲು ಹಾಕ್ತೀನಿ ಅಂತಂದ್ರೆ ನೀವು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ. ಚಲೋ ಆಗತ್ತೆ ರೀ. ಈಗ ನೋಡ್ರಿ ಚಲೋ ಹೊತ್ನ್ಯಾಗ ನಾ ಇದನ್ನು ಒಂಚೂರ ತುಪ್ಪ ಕೈಗೆ ಸವರ್ಕೊಂಡು ಚಲೋ ಹೊತ್ನ್ಯಾಗ ಮಿಕ್ಸ್ ಮಾಡ್ಕೊಂಡು ಈಗ ಪರ್ಫೆಕ್ಟ್ ಆಯ್ತು ನೋಡ್ರಿ. ಆಯ್ತು ಹೌದಿಲ್ಲ ರೀ ಪರ್ಫೆಕ್ಟ್. ಈಗ ಒಂದು ಬಾಕ್ಸ್ ತೊಗೊರೆ, ಅದಕ್ಕೆ ಒಂಚೂರು ತುಪ್ಪ ಸವ್ರಿ. ಇದು ನೀಟಾಗಿ ತೊಳೆದ ಒರೆಸ್ಕೊಂಡು ಇಟ್ಕೊಂಡ್ರೆ ನೀಟಾಗಿ ಡ್ರೈ ಆಗಿರ್ಬೇಕು ರೀ ಅದು. ಈಗ ಇದಕ್ಕೊಂದಿಷ್ಟು ತುಪ್ಪ ಸವ್ರಾಕತ್ತಿ ನೋಡ್ರಿ. ನಿಮ್ಮ ಹತ್ರ ಏನಾನ ಟಿನ್ ನಿಂತಂದ್ರೆ ಟಿನ್ನೊಳಗೆ ಹಾಕೋಬೋದು ರೀ ನೀವು. ನಿಮ್ಮ ಹತ್ರ ಬಾಕ್ಸು ಟಿನ್ನು ಏನೂ ಇಲ್ಲಂದ್ರೆ ತಟ್ಟಿ ಒಳಗೆ ಕೂಡ ನೀವು ಮಾಡ್ಕೋಬೋದು. ಈಗ ತುಪ್ಪ ಸವರಿದ್ದೀನಿ ರೀ ಅದಕ್ಕೆ. ಈಗ ನಾವು ಮಾಡ್ಕೊಂಡಿರುವಂಥ ಬ್ಯಾಟ್ರಿ ಏನೈತಲ್ಲ ರೀ ಇದ್ರೊಳಗೆ ಹಾಕೊಳಕತ್ತಿ ನೋಡ್ರಿ. ಹಿಂಗೆ ಚಲೋ ಹೊತ್ನಂಗೆ ಹಿಂಗೆ ಪ್ರೆಸ್ ಮಾಡಿರಿ. ಇವನ್ ಮಾಡ್ಕೊರಿ ಎಲ್ಲನೂ. ಇದಕ್ಕೇನು ನಾವು ಮತ್ತೆ ಮೇಲೆ ತುಪ್ಪ ಅದು ಏನು ಹಚ್ಚೋದು ಬೇಕಾಗಿಲ್ಲ ರೀ. ಆರಾಮಾಗಿ ನಾವು ಮಾಡ್ಕೋಬೋದು ರೀ. ಈಗ ನೋಡ್ರಿ ಎಲ್ಲ ನಾವು ಈವನ್ನಾಗಿ ಒಂದೇ ಲೆವೆಲ್ ಮಾಡ್ಕೊಂಡಿವ್ರಿ. ಇದು ರೆಸ್ಟಿಗಿಡುವ ಅವಶ್ಯಕತೆ ಇಲ್ಲ ರೀ. ಪರ್ಮೆಂಟೇಷನ್ ಬೇಡ. ಇಮಿಡಿಯೇಟಾಗಿ ಈಗಿಂದ ಇವಾಗಲೇ ನಾವು ಪೀಸನ್ನು ಕೂಡ ನಾವು ರೆಡಿ ಮಾಡ್ಕೋಬೋದು ರೀ. ಈಗೆಲ್ಲ ನಮ್ಮದು ರೆಡಿ ಆಗ್ತದಲ್ಲ ರೀ. ಈಗ ಒಂದು ತಟ್ಟಿ ತೊಗೊರಿ. ತಟ್ಟಿ ತೊಗೊಂಡು ಹೊಳಿಸ್ಬಿಡ್ರಿ. ಹಿಂಗೆ ಹೊಳಿಸಿ ಹಿಂಗೆ ಬಡೀರಿ. ಒಂಚೂರು ಹಿಂಗೆ ಪ್ರೆಸ್ ಮಾಡ್ರೆ ಅದು ಓಪನ್ ಆಗೇ ಬಿಡ್ತೈತೆ ರೀ ಅದು. ಇಲ್ಲಿ ನೋಡ್ರಿ ಆರಾಮಾಗಿ ನೋಡ್ರಿ ಹೆಂಗೆ ಬಿತ್ತು ನೋಡ್ರಿ. ಸೂಪರಾಗಿರುವಂಥ ನಮ್ಮ ಸ್ವೀಟು ಎಷ್ಟು ಗೂಡು ಕಾಣಕತ್ತೈತೆ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಬಾಯಾಗಿಟ್ರೆ ಬೆಣ್ಣೆ ಹಂಗೆ ಕರಿಗೆ ಹೋಗುತ್ತೆ ರೀ. ನೋಡ್ರಿ ನಂಬರ್ 1 ಸ್ವೀಟ್ ಆಗತ್ತೆ ರೀ. ನಿಮಗೆ ಪಾಕ ತೊಗೊಳ್ಳೋದಿಲ್ಲ ಏನೂ ಇಲ್ಲ. ಆರಾಮಾಗಿ ಈಸಿಯಾಗಿ ಮಾಡುವಂಥ ಈ ಸ್ವೀಟ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಒಂದು ಲೈಕ್ ಕೊಡಿರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಈಗ ನೋಡ್ರಿ ಕಟ್ ಮಾಡಿದ್ದೀನಿ ರೀ ನಾನು.
ನಾನಿಲ್ಲೇ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಳಕತ್ತೀನಿ ರೀ. ನಿಮಗೆ ಬೇಕಂದ್ರೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಮಾಡ್ಕೋಬೋದು. ನಾನು ನೋಡಿರಿ ಭಾಳ ದೊಡ್ಡ ಮಾಡ್ಕೊಳಕತ್ತೀನಿ ರೀ. ನಾನು ಇದ್ರೊಳಗೆ ನೋಡಿರಿ ನಾ ಬರೀ ಒಂದು 8 ಪೀಸ್ ಮಾಡ್ಕೊಳಕತ್ತೀನಿ ನೋಡಿರಿ. ನಾ ಇಲ್ಲಿ ನೋಡಿರಿ ಆರಾಮಾಗಿ ಕಟ್ಟಾಗತ್ತೆ ರೀ. ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಸ್ವೀಟ ರೆಡಿ ಆಯ್ತು ರೀ. ಇಲ್ಲಿ ನೋಡಿರಿ ಯಾವ ಥರ ಇದೆ ಅಂತ ನಿಮ್ಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡ್ರಿ. ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ರೀ ಹೆಂಗೈತೆ ಅಂಥೇಳಿ ನೋಡಿರಂತ. ಈಗ ನೋಡಿರಿ ಎಲ್ಲ ಕಡೆ ಯಾವ ಥರ ಗೂಡು ಥರ ಐತೆ ನೋಡಿರಿ ನಮ್ಮದು. ನೋಡಿರಿ ಎಷ್ಟು ಛಿದ್ರ ಆಗೈತೆ ರೀ. ನಾವು ಒಂಚೂರು ಹಿಂಗೆ ಸ್ವಲ್ಪ ರಫ್ ಆಗಿ ರವೆ ಥರ ನಾವು ಮಾಡ್ಕೊಂಡ್ರೆ ಎಷ್ಟು ಪರ್ಫೆಕ್ಟ್ ಆಗುತ್ತೆ ರೀ ಸ್ವೀಟು. ಎಲ್ಲರಿಗೂ ಇಷ್ಟ ಆಗತ್ತೆ ರೀ. ಈ ನಮ್ಮ ಶಿವರಾತ್ರಿಗೆ ನೋಡಿರಿ ಅವಾಗಲೇ ನಾ ಈ ಸ್ವೀಟನ್ನು ಮಾಡ್ಕೋಬೋದು. ಈ ಶಿವರಾತ್ರಿ ಸ್ಪೆಷಲ್ ಸ್ವೀಟ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರ. ನೋಡಿರಿ ಈಗ ಇದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ. ನೋಡಿರಿ ಇಷ್ಟು ಗೂಡಾಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಸ್ವೀಟನ್ನು ಈ ಸದ್ಯ ಓಪನ್ ಮಾಡ್ತೀನಿ ರೀ ನಾನು. ನೋಡಿರಂತ್ರಿ ಈಗ ಕಟ್ ಮಾಡ್ತೀನಿ ನೋಡಿರಿ. ನೋಡಿರಿ ವಾವ್ ಸೂಪರ್ ಸ್ವೀಟ್ ಹೌದಿಲ್ರಿ. ಇದನ್ನು ನೋಡಿದ್ರಂದ್ರೆ ಎಲ್ಲರೂ ತಪ್ಪದೆ ಮಾಡ್ತೀರಿ ನೋಡಿರಿ. ಅಷ್ಟು ಈಸಿಯಾಗಿರುವಂಥ ಸುಲಭವಾಗಿರುವಂಥ ಸ್ವೀಟ್. ಅದಕ್ಕೆ ಖರ್ಚೂ ಇಲ್ಲ ರೀ ಜಾಸ್ತಿ. ಇದನ್ನಕ್ಕೆ ಆರಾಮಾಗಿ ನಾವು ಮನೆಯಲ್ಲಿರುವಂಥ ಸಾಮಗ್ರಿಯನ್ನು ಉಪಯೋಗಿಸಿ ಮಾಡ್ಕೋಬಹುದು. ನೋಡಿರಿ ಓಪನ್ ಮಾಡಿದೆ ನಾನು ಇವಾಗ ಯಾವ ರೀತಿಯಾಗಿದೆ ಅಂತ ನೋಡಿರಿ. ಇಲ್ಲಿ ನೋಡಿರಿ ಈಗ ನಾನು ಪುಡಿ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ನಿಮಗೆ. ಅಸಲು ಜಿಗಟ್ ಏನೂ ಇರಂಗಿಲ್ಲ ರೀ. ಆರಾಮಾಗಿ ಪುಡಿ ಆಗತ್ತೆ ರೀ. ಬಾಯಾಗಿ ಇಟ್ಕೊಂಡ್ರೆ ನೋಡಿರಿ ಬೆಣ್ಣೆ ಹಾಕಿ ಕರಿಗೆ ಹೋಗ್ಬಿಡ್ತೈತೆ ರೀ. ಅರ್ಥ ಆಯ್ತದಲ್ಲ ರೀ ಹೆಂಗೆ ಮಾಡ್ಬೇಕಂಥೇಳಿ. ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ಇವತ್ತು ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಹಂಗೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿರಿ. ನಾವು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.